press the bell icon on the YouTube app and never miss another update. Hello students, let us continue our discussion in whole numbers. Let us solve remaining problems in exercise 2.2. Let us solve fourth question, that is in C equation. See here what they are given, find the product using suitable property. We already solved two problems, that is A and B. We are solved using distributive property. So how will you solve by using distributive property? Just you have to split 1008 as 1000 plus 8. ಯಾಕೆ 1000 plus 8 ಅಂತಾನೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದರೆ ನಮಗೆ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. ಯಾವಾಗ ಹಂಡ್ರೆಡ್ಸು, ಟೆನ್ಸು, 1000 ಈ ಥರ ಇದ್ದರೆ ನಮಗೆ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. ಯಾಕೆ 200 plus 58 ಅಂತ ಮಾಡಲ್ಲ ಅಂದರೆ ಅದು ಸ್ವಲ್ಪ ನಮಗೆ ಮಲ್ಟಿಪ್ಲಿಕೇಶನ್ ಕಷ್ಟ ಆಗುತ್ತೆ. 1008 ಅಂದರೆ 1000 plus 8 ನಮಗೆ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ, ಆನ್ಸರ್ ಕೂಡ ಈಸಿಯಾಗಿ ಬರುತ್ತೆ ಅನ್ನೋ ಒಂದು ರೀಸನಿಂದ ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ತೀವಿ. ಸಿ ಹೆಂಗೆ ಮಾಡಿ 258 1008ನ ಏನಂತ ಬರೀತೀವಿ, 1000 plus 8. ಆಲ್ರೆಡಿ ನಿಮಗೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಿದೆ. ಹೆಂಗೆ ಮಾಡ್ತೀರಿ, ಬ್ರ್ಯಾಕೆಟಿಂದ ಹೊರಗಡೆ ಇರೋ ಟರ್ಮ್ನ ಬ್ರ್ಯಾಕೆಟಿಂದ ಒಳಗಡೆ ಇರೋ ಟರ್ಮ್ಸಿಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರ. 258 into 1000 ಪ್ಲಸ್ 258 ಎಲ್ಲಿ ಯಾವ ಸೈನ್ ಯೂಸ್ ಮಾಡಬೇಕು ಅಂತ ನೀಟಾಗಿ ನೆನ್ಪಿಟ್ಕೊಳ್ರಿ. 258 into 8 ಇಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದೀರಾ ಅಂದರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಅದನ್ನ ಕೂಡ ಮೆನ್ಷನ್ ಮಾಡಬೇಕು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಈಗೇನು ಮಾಡ್ತೀರಾ ಅಂದರೆ ಮಲ್ಟಿಪ್ಲಿಕೇಶನ್ 258 into 1000 250 ಈ ಥರ ಇದ್ದಾಗ ಏನು ಮಾಡಬೇಕು, ಜಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ತೀರಾ, ಆಮೇಲೆ 0 ಮಲ್ಟಿಪ್ಲೈ ಮಾಡ್ತೀರಾ. 258 into 1 ಏನಾಗುತ್ತೆ, 258 1 2 3 3 zeros. ಇದೇ ಥರನೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆನ್ಸರ್ ಎಲ್ಲ ಮಿಸ್ಟೇಕ್ ಆಗಲ್ಲ. ಈಗ 258 into 8 ಮಾಡ್ತೀರಿ. 8 8s 64, 6 carry, 8 5s 40, 40 plus 6 46, 8 2s 16, 16 plus 4 20. ಈಗ ಮಲ್ಟಿಪ್ಲಿಕೇಶನ್ ಮುಗೀತು. ನೆಕ್ಸ್ಟ್ ಸ್ಟೆಪ್ ಅಡಿಷನ್. ಹೆಂಗೆ ಮಾಡ್ತೀರಿ, ಆ್ಯಡ್ ಡೈರೆಕ್ಟಾಗಿ ಮಾಡೋದಿದ್ರೆ ಡೈರೆಕ್ಟಾಗೂ ಮಾಡ್ಬೋದು. 2064 ಅಡಿಷನ್ ನೀಟಾಗಿ ಮಾಡಬೇಕು. ಯಾವ ನಂಬರ್ ಕೆಳಗಡೆ ಯಾವ ನಂಬರ್ ಬರ್ಕೊಳ್ತೀವಿ ಅಂತ ನೋಡಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ. 4 plus 0 4, 6 plus 0 6, 0 8 plus 2 10, 5 plus 1 6, this is 2. How much answer? That is 2,60,064. ಥರ ಸೈಡ್ ವರ್ಕ್ನೆಲ್ಲ ಒಂದು ಕಾಲಮ್ ಹಾಕಿ ನಿಮ್ಮ ನೋಟ್ಸ್ನ ರೈಟ್ ಸೈಡ್ಗೆ ಮಾಡ್ತಾ ಹೋಗಬೇಕು. ಆವಾಗ ಯಾವುದೂ ಮಿಸ್ಟೇಕ್ಸ್ ಆಗಲ್ಲ. ಇಸ್ ಇಟ್ ಕ್ಲಿಯರ್? Let us go for next, that is last problem in fourth question. Here also we will split 1005 as 1005. 168ನ ಯಾಕೆ ಸ್ಪ್ಲಿಟ್ ಮಾಡಲ್ಲ, ಆವಾಗ ಸ್ಪ್ಲಿಟ್ ಮಾಡಿದರೆ ಸೇಮ್ ಆನ್ಸರೇ ಬರುತ್ತೆ. ನಾನು ಯಾಕೆ ಸ್ಪ್ಲಿಟ್ ಮಾಡಿಲ್ಲ ಅಂದರೆ 68 ಅಂದರೆ ನಮಗೆ ಮಲ್ಟಿಪ್ಲಿಕೇಶನ್ ಕಷ್ಟ ಆಗುತ್ತೆ. ಇಲ್ಲಿ 1000 plus 5 ಪ್ಲಸ್ 5ಇಂದ ಮಲ್ಟಿಪ್ಲಿಕೇಶನ್ ನಮಗೆ ತುಂಬ ಈಸಿ, ಸಿಂಗಲ್ ಡಿಜಿಟ್ ನಂಬರ್. ಅದಕ್ಕೋಸ್ಕರ ನಾವು 1005ನ 1000 plus 5 ಅಂತ ಸ್ಪ್ಲಿಟ್ ಮಾಡ್ತೀವಿ. 1000 plus 5 168ನ ಅದು ಹಾಗೆ ಇಟ್ಕೊಳ್ತೀವಿ ಇಂಟು 168. ಈಸ್ ಇಟ್ ಕ್ಲಿಯರ್? ಈಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡ್ತೀವಿ. ಬ್ರ್ಯಾಕೆಟಿಂದ ಹೊರಗಡೆ ಇರೋ ಟರ್ಮ್ನ ಬ್ರ್ಯಾಕೆಟಿಂದ ಒಳಗಡೆ ಇರೋ ಟರ್ಮ್ಸಿಗೆ ಮಲ್ಟಿಪ್ಲೈ ಮಾಡೋದು. 1000 ಕೇರ್ಫುಲ್ಲಾಗಿ ಸಿಂಬಲ್ಸ್ನ ಯೂಸ್ ಮಾಡಿರಿ. 1000 into 168 ಪ್ಲಸ್, ಇಲ್ಲಿ ಮಿಡಲಲ್ಲಿ ಪ್ಲಸ್ ಇದೆ, ಪ್ಲಸ್ ಬರಿತೀವಿ. ನೆಕ್ಸ್ಟು 5 into 168 ಇದೆ, 168
ನೋಡಿರಿ ಎರಡಕ್ಕೂ ನಾವು 168ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಈಗ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿದ್ವಲ್ಲ, ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಮೆನ್ಷನ್ ಮಾಡಬೇಕು. ಏನು ಮಾಡ್ತೀರಿ, ಮಲ್ಟಿಪ್ಲಿಕೇಶನ್ 168 ಇಂಟು 1 ಅಂದರೆ 168, 1 2 3 3 zeros ಇದೆ, ದಟ್ ಈಸ್ 1,68,000. ಇಲ್ಲಿ ಮಲ್ಟಿಪ್ಲಿಕೇಶನ್ 5 8s 40, 5 6 30, 30 plus 4 34, 5 1s 5 plus 3 8, ಇದು 840 ಆಗುತ್ತೆ. ಈಗ ಏನು ಮಾಡ್ತೀರಿ, ಪ್ಲಸ್ ಇದೆ ಸೊ ಆ್ಯಡ್ ಮಾಡ್ತೀರಾ. 1,68,000 ಡೈರೆಕ್ಟಾಗಿ ಆ್ಯಡ್ ಮಾಡೋದು ಬಂದರೆ ಡೈರೆಕ್ಟಾಗಿ ಮಾಡ್ಬೋದು. ಎಷ್ಟಾಗುತ್ತೆ, 1,68,840 ಏನಾಗುತ್ತೆ ನಮಗೆ, ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಯಿಂದ ಈಸಿಯಾಗಿ ಆನ್ಸರ್ ತೆಗ್ತಿದ್ದು. ಈಸ್ ಇಟ್ ಕ್ಲಿಯರ್ ಹೌ ಟು ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್? ಲೆಟ್ ಅಸ್ ಗೋ ಫಾರ್ next question, that is 5th question. See, listen carefully while I am reading. Go through the textbook. A taxi driver filled his car petrol tank with 40 liters of petrol on Monday. The next day he filled the tank with 50 liters of petrol. If the petrol costs rupees 44 per liter, how much did he spend in all on petrol? ಈಗ ಒಂದೊಂದೇ ಸೆಂಟೆನ್ಸ್ ಮೀನಿಂಗ್ ತಿಳ್ಕೊತ ಹೋಗೋಣ. ಟ್ಯಾಕ್ಸಿ ಡ್ರೈವರ್ ಫಿಲ್ಡ್ ಹಿಸ್ ಕಾರ್ ಪೆಟ್ರೋಲ್ ಟ್ಯಾಂಕ್ ವಿತ್ 40 ಲೀಟರ್ಸ್ ಆಫ್ ಪೆಟ್ರೋಲ್ ಆನ್ ಮಂಡೇ. ಮಂಡೇ ಅವರು ಪೆಟ್ರೋಲ್ನ ಫಿಲ್ ಮಾಡಿಸ್ತಾರೆ. ಎಷ್ಟು ಪೆಟ್ರೋಲ್ ಫಿಲ್ ಮಾಡಿಸ್ತಾರೆ, 40 ಲೀಟರ್ಸ್. ನೆಕ್ಸ್ಟ್ ಸೆಂಟೆನ್ಸ್ನ ಓದೋಣ. ದ ನೆಕ್ಸ್ಟ್ ಡೇ, ಮಂಡೇ ನೆಕ್ಸ್ಟ್ ಯಾವುದಿರುತ್ತೆ ನಮಗೆ, ಟ್ಯೂಸ್ಡೇ. ಮಂಡೇ ಎಷ್ಟು ಫಿಲ್ ಮಾಡಿಸ್ತಾರೆ, ಫಸ್ಟ್ ಯಾವಾಗಲೂ ಗಿವನ್ ಡಾಟಾ ಬರ್ಕೋಬೇಕು. ನೆಕ್ಸ್ಟ್ ದ ನೆಕ್ಸ್ಟ್ ಡೇ ಹಿ ಫಿಲ್ಡ್ ದ ಟ್ಯಾಂಕ್ ವಿತ್ 50 ಲೀಟರ್ಸ್ ಆಫ್ ಪೆಟ್ರೋಲ್. ನೆಕ್ಸ್ಟ್ ಡೇ ಮೀನ್ಸ್ ದಟ್ ಈಸ್ ಟ್ಯೂಸ್ಡೇ. ಹೌ ಮಚ್ ದೇ ಫಿಲ್ಡ್, ದಟ್ ಈಸ್ 50 ಲೀಟರ್ಸ್. ವಾಟ್ ದೇ ಆರ್ ಆಸ್ಕಿಂಗ್, ಇಫ್ ದ ಪೆಟ್ರೋಲ್ ಕಾಸ್ಟ್ rupees 44 per liter. ಪರ್ ಲೀಟರ್ ಮೀನ್ಸ್ 1 ಲೀಟರ್ ಪೆಟ್ರೋಲಿಗೆ ಎಷ್ಟಾಗುತ್ತೆ, 44 rupees. 44 rupees ಫಾರ್ 1 ಲೀಟರ್. ಹೌ ಮಚ್ ಡಿಡ್ ಹಿ ಸ್ಪೆಂಡ್ ಇನ್ ಆಲ್ ಆನ್ ಪೆಟ್ರೋಲ್? ಟೋಟಲ್ ಪೆಟ್ರೋಲಿಗೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡಬೇಕು, ನಮಗೆ ಏನು ಗೊತ್ತಾಗಬೇಕಂದ್ರೆ ಟೋಟಲ್ ಎಷ್ಟು ಪೆಟ್ರೋಲ್ ಹಾಕ್ಸಿದ್ರು ಅಂತ ಗೊತ್ತಾಗಬೇಕು. ಎಷ್ಟು ಪೆಟ್ರೋಲ್ ಹಾಕ್ಸಿದ್ರು ಅಂತ ಗೊತ್ತಾದರೆ ಎಷ್ಟು ಅಮೌಂಟ್ ಆಯಿತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇವಾಗ ಟೋಟಲ್ ಎಷ್ಟು ಪೆಟ್ರೋಲ್ ಹಾಕ್ಸಿದ್ದಾರೆ, ಮಂಡೇ 40 ಲೀಟರ್, ಟ್ಯೂಸ್ಡೇ 50 ಲೀಟರ್ಸ್ ಅಂದರೆ ಟೋಟಲ್ ಪೆಟ್ರೋಲ್ ಎಷ್ಟಾಗುತ್ತೆ ನಮಗೆ. ಟೋಟಲ್ ಅಂದರೆ ಯಾವಾಗಲೂ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. 5 + 4 ದಟ್ ಈಸ್ 90 ಲೀಟರ್ಸ್ ಪೆಟ್ರೋಲ್ ಹಾಕಿಸ್ತಾರೆ. 1 ಲೀಟರಿಗೆ ನಮಗೆ 44 ರೂಪೀಸ್ ಇದೆ. 1 ಲೀಟರಿಗೆ 44 ರೂಪೀಸ್ ಆದರೆ 90 ಲೀಟರ್ಸಿಗೆ ಎಷ್ಟಾಗುತ್ತೆ ಅಂತ ಹಿಂಗೆ ಫೈಂಡ್ ಔಟ್ ಮಾಡ್ತೀರಿ, ಆ್ಯಡ್ ಮಾಡ್ತೀರಾ. 44ನ 90 ಟೈಮ್ಸ್ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡೋಕ್ಕಾಗುತ್ತಾ, ಇಲ್ಲ. ಏನು ಮಾಡ್ತೀರಿ, ಮಲ್ಟಿಪ್ಲಿಕೇಶನ್. ಯಾಕೆ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ರಿಪೀಟೆಡ್ 44 ರೂಪೀಸೇ. 1 ಲೀಟರಿಗೆ 44 ರೂಪೀಸ್ ಅಂದರೆ 90 ಲೀಟರ್ಸಿಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನು ಮಾಡ್ತೀರಿ, 90 × 44. ಈಸ್ ಇಟ್ ಕ್ಲಿಯರ್? 90 × 44 ಮಾಡಿದರೆ ನಿಮಗೆ ಟೋಟಲ್ ಕಾಸ್ಟ್ ಆಫ್ ಎಷ್ಟು ಸ್ಪೆಂಡ್ ಮಾಡಿದ್ರು ಪೆಟ್ರೋಲಿಗೆ ಅಂತ ಗೊತ್ತಾಗುತ್ತೆ. ಈಸ್ ಇಟ್ ಕ್ಲಿಯರ್? ಲೆಟ್ ಅಸ್ ಸಾಲ್ವ್ ಇನ್ ಸೆಂಟೆನ್ಸ್ ವೈಸ್. ಫಸ್ಟು ಗಿವನ್ ಡಾಟಾ ಬರ್ಕೊಳ್ಳೋಣ, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ. ಯಾವಾಗಲೂ ಕ್ವೆಶನ್ ಕೊಟ್ಟ ತಕ್ಷಣ ಫಸ್ಟು ರೀಡ್ ಮಾಡಿ ನೀಟಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಫಸ್ಟ್ ವಾಟ್ ದೇ ಆರ್ ಗಿವನ್, quantity of petrol filled on Monday.
is to Monday 40 liters. No need to by heart the sentence. ಸೆಂಟೆನ್ಸ್ನ ಬೈ ಹಾರ್ಟ್ ಮಾಡಿಬಿಡಿ, ನಿಮ್ಮ ಓನ್ ಸೆಂಟೆನ್ಸ್ ಆದರೂ ಅರ್ಥ ಮಾಡ್ಕೊಂಡು ಬರೀ. ನೆಕ್ಸ್ಟ್, ಕ್ವಾಂಟಿಟಿ ಆಫ್ petrol filled on next day means Tuesday, that is 50 liters. So next ಏನು ಮಾಡಬೇಕು ನಾವು, ಟೋಟಲ್ ಕ್ವಾಂಟಿಟಿ ಆಫ್ ಪೆಟ್ರೋಲ್ ಫಿಲ್ಡ್, ಟೋಟಲ್ ಕ್ವಾಂಟಿಟಿ ಆಫ್ ಪೆಟ್ರೋಲ್ ಫಿಲ್ಡ್ ಎಷ್ಟಾಗುತ್ತೆ, ನೀವು ಇವೆರಡನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ, 90. ಟೋಟಲ್ ಕ್ವಾಂಟಿಟಿ ಆಫ್ ಪೆಟ್ರೋಲ್ ಫಿಲ್ಡ್ 90 liters. What they are given? Cost of petrol, cost of petrol per liter. Per liter means 1 liter. How much? That is 44 rupees. ಏನು ಫೈಂಡ್ ಔಟ್ ಮಾಡಬೇಕು, 90 ಲೀಟರ್ಸಿಗೆ ಎಷ್ಟಾಗುತ್ತೆ ಅಂತ. ಸೊ ವಾಟ್ ವಿಲ್ ಡು, ವಿಲ್ ಜಸ್ಟ್ ಮಲ್ಟಿಪ್ಲೈ, that is cost of petrol for 90 liters. 90 ಲೀಟರ್ಸಿಗೆ ಎಷ್ಟಾಗುತ್ತೆ, that is 44 into 90 or 90 into 44, ಯಾವ್ದು ಬೇಕಾದರೂ ಮಾಡ್ಬೋದು. ಏನು ಮಾಡ್ತೀರಾ, ಫಸ್ಟ್ 9ಇಂದ ಮಲ್ಟಿಪ್ಲೈ ಮಾಡಿಕೊಡ್ರಿ, ಈಸಿ ಆಗುತ್ತೆ. 9 4s 36, 3 ಕ್ಯಾರಿ, 9 4s 36, 36 ಪ್ಲಸ್ 3 39. ಆಮೇಲೆ 0ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 4s 0, 0 4s 0, ಏನಾಗುತ್ತೆ ನಮಗೆ 3960. ಈಗ ಫೈನಲ್ಲಾಗಿ ಸೆಂಟೆನ್ಸಲ್ಲಿ ಆನ್ಸರ್ ಬರೀಬೇಕು. ಏನಂತ ಬರೀತೀರಿ, ಏನು ಕೇಳಿದರೆ, ಹೌ ಮಚ್ ಡಿಡ್ ಹಿ ಸ್ಪೆಂಡ್ ಆಲ್ ಆನ್ ಪೆಟ್ರೋಲ್, ಅದೇ ಥರ ಸೆಂಟೆನ್ಸ್ ಬರೀತೀರಿ. ದೇರ್ ಫೋರ್ rupees 3960 rupees spent on petrol. Is it clear how to solve this type of problems? So let us take next question, that is 6th question. A vendor supplies 32 liters of milk to a hotel in the morning and 68 liters of milk in the evening. If the milk costs rupees 45 per liter, how much money is due to the vendor per day? ಇದು ಸೇಮ್ 5th ಪ್ರಾಬ್ಲಮ್ ಥರನೇ ಇದೆ. ಲೆಟ್ ಅಸ್ ಲರ್ನ್ by sentence. A vendor supplies 32 liters of milk to a hotel in the morning. ಅಂದರೆ ವೆಂಡರ್ ಅಂದರೆ ಒಬ್ಬ ಸೆಲ್ಲರ್, ವ್ಯಾಪಾರಿ. ಅವ್ರು ಏನು ಮಾಡ್ತಾರೆ, 32 ಲೀಟರ್ಸ್ ಆಫ್ ಮಿಲ್ಕ್ನ ಕೊಡ್ತಾರೆ. ಯಾವಾಗ, ಮಾರ್ನಿಂಗ್ ಟೈಮಲ್ಲಿ. ಮಾರ್ನಿಂಗ್ ಟೈಮು ಎಷ್ಟು ಕೊಡ್ತಾರೆ, 32 ಲೀಟರ್ಸ್. ಯಾವಾಗಲೂ ಗಿವನ್ ಡಾಟಾ ಬರ್ಕೊಂಡ್ರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ 68 ಲೀಟರ್ಸ್ ಆಫ್ ಮಿಲ್ಕ್ ಇನ್ ದ ಈವ್ನಿಂಗ್ ಎಷ್ಟು ಕೊಡ್ತಾರೆ, 68 liters of milk in the evening. If the milk costs rupees 45 per liter, 1 liter of ಮಿಲ್ಕಿಗೆ ಎಷ್ಟಾಗುತ್ತೆ ನಮಗೆ, 45 rupees. 45 per liter. How much money is due to the vendor per day? ಅಂದರೆ ಪರ್ ಡೇ, 1 ಡೇಗೆ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡ್ತಾರೆ ಅಂತ. ಪರ್ ಡೇ ಅಂದರೆ ನಮಗೆ ಮಾರ್ನಿಂಗೂ ಆಗುತ್ತೆ, ಈವ್ನಿಂಗೂ ಆಗುತ್ತೆ. ಈಗ ಮಾರ್ನಿಂಗ್ ಎಷ್ಟಿದೆ, 32 ಲೀಟರ್ಸ್. ಈವ್ನಿಂಗ್ ಎಷ್ಟಿದೆ ನಮಗೆ, 68 ಲೀಟರ್. 1 ಡೇಗೆ ಎಷ್ಟು ಮಿಲ್ಕ್ನ ಅವ್ರು ಸಪ್ಲೈ ಮಾಡ್ತಿದ್ದಾರೆ ಅಂದರೆ ಆ್ಯಡ್ ಮಾಡಿ ನೋಡಬೇಕು. 8 + 2 10 ಆಗುತ್ತೆ. 1 ಕ್ಯಾರಿ, 6 + 3 9 + 1 10.
ಟೋಟಲ್ ಮಿಲ್ಕ್ ಸಪ್ಲೈಡ್ ಎಷ್ಟಾಯಿತು ನಮಗೆ 100 ಲೀಟರ್ಸ್. ಇಸ್ ಇಟ್ ಕ್ಲಿಯರ್? ದಟ್ ಈಸ್ 100 ಲೀಟರ್ಸ್. ವಾಟ್ ದೇ ಆರ್ ಆಸ್ಕಿಂಗ್ ಟೋಟಲ್ ಅಮೌಂಟ್ ಸ್ಪೆಂಡ್ ಅಥವಾ ಟೋಟಲ್ ಅಮೌಂಟ್ ಎಷ್ಟು ಖರ್ಚಾಯಿತು. ಏನು ಮಾಡಬೇಕು, 1 ಲೀಟರ್ಗೆ 45 ರುಪೀಸ್. ಆ ಥರ ಅವ್ರು ಎಷ್ಟು ಸಪ್ಲೈ ಮಾಡ್ತಾ ಇದ್ದಾರೆ, 100 ಲೀಟರ್ಸ್ನ ಸಪ್ಲೈ ಮಾಡ್ತಾರೆ. 1 ಲೀಟರ್ಗೆ 45 ಆದರೆ 100 ಲೀಟರ್ಸಿಗೆ ಎಷ್ಟು ಅಂದರೆ ನಾವೇನು ಮಾಡಬೇಕು, 45 ಇಂಟು 100. 1 ಲೀಟರ್ ಇದ್ದರೆ ಇಂಟು 1 ಮಾಡ್ತೀವಿ. ಅದೇ ಥರ 100 ಲೀಟರ್ಸ್ ಇದೆ. ಸೊ ಏನು ಮಾಡ್ತೀರಿ, 45 ಇಂಟು 100 ಮಾಡಿದ್ರೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಯಾವಾಗ ಮಲ್ಟಿಪ್ಲಿಕೇಶನ್ ಇರಬೇಕು ಅಂದರೆ ರಿಪೀಟೆಡ್ ಅಡಿಷನ್. ಯಾವಾಗೆಲ್ಲ ರಿಪೀಟೆಡ್ ಅಡಿಷನ್ ಯೂಸ್ ಮಾಡ್ತೀವಿ ಅಲ್ಲ, ಅವಾಗೆಲ್ಲ ನಾವು ಮಲ್ಟಿಪ್ಲಿಕೇಶನ್ನ ಯೂಸ್ ಮಾಡ್ತೀವಿ. ಈಗ ಸೆಂಟೆನ್ಸಲ್ಲಿ ಸಾಲ್ವ್ ಮಾಡೋಣ. ಸೊ 6th question, quantity of milk supplied in the morning. Quantity of milk supplied in the morning. Morning ಎಷ್ಟು 32 liters. Next, quantity of milk supplied in the evening. That is 68. ಏನು ಫೈಂಡ್ ಔಟ್ ಮಾಡಬೇಕು, ಟೋಟಲ್ ಕ್ವಾಂಟಿಟಿ ಆಫ್ ಮಿಲ್ಕ್ ಸಪ್ಲೈಡ್ per day. ಎಷ್ಟಾಗುತ್ತೆ ಆ್ಯಡ್ ಮಾಡಿದ್ರೆ ಗೊತ್ತಾಗುತ್ತೆ. 8 + 2 10, 0 1 ಕ್ಯಾರಿ, 6 + 3 9 + 1 10. Total milk supply 100 liters. What they are given? Cost of milk per liter. Cost of milk per liter. How much they are given? That is 45. Is it clear? ಏನು ಫೈಂಡ್ ಔಟ್ ಮಾಡಬೇಕು, ಕಾಸ್ಟ್ ಆಫ್ ಮಿಲ್ಕ್ ಫಾರ್ 100 ಲೀಟರ್ಸ್. 100 ಲೀಟರ್ಸಿಗೆ ಎಷ್ಟು ಅಂತ ಗೊತ್ತಾಗಬೇಕು ಅಂದರೆ ಏನು ಮಾಡ್ತಾರೆ, ಯು ಜಸ್ಟ್ ಮಲ್ಟಿಪ್ಲೈ 45 into 100. Is it clear? 1 5s are 5, 1 4s are 4, 2 zeros ಇದೆ, 2 zeros ಇಡ್ತೀರ. ಎಷ್ಟಾಗುತ್ತೆ ಅಮೌಂಟ್, 4500. therefore ಫೈನಲ್ ಆಗಿ ಸೆಂಟೆನ್ಸಲ್ಲಿ ಆನ್ಸರ್ ಬರಬೇಕು. ಟೋಟಲ್ ಕಾಸ್ಟ್ of milk supplied is 4500 rupees. This is the answer for 6th question. ಸಿಂಪಲ್ ಕ್ವೆಶನು, ಅರ್ಥ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು. ಸೊ ಲೆಟ್ us go for next question, that is 7th question. That is match the following. Match the following ಅಂದರೆ ಇಲ್ಲಿ ನಮಗೆ ಫಸ್ಟ್ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ, ಒಂದಷ್ಟು ನಂಬರ್ಸ್ನ ಕೊಟ್ಟಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡಿ ನೀವು ಅದು ಯಾವ ಪ್ರಾಪರ್ಟಿ ಬರುತ್ತೆ ಅಂತ ಮ್ಯಾಚ್ ಮಾಡಬೇಕು. ಫಸ್ಟು ಈ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪ್ರಾಪರ್ಟೀಸ್ ಒಂದ್ಸಲಿ ರಿಕಾಲ್ ಮಾಡಿಕೊಂಡ್ರೆ ನಿಮಗೆ ಮ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಲೆಟ್ ಅಸ್ ಟೇಕ್ 7th question.
In 7, let us take first question, that is 425 into 136. ಏನು ಮಾಡಿದ್ದಾರೆ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿರಿ. ಇಂಟು 6 ಪ್ಲಸ್ 30 ಪ್ಲಸ್ 100. ಇದು ಯಾವ ಪ್ರಾಪರ್ಟಿ ಅಂದರೆ ಕಾಮಿಟೇಟಿವ್ ಪ್ರಾಪರ್ಟಿ ಅಂತಲ್ಲ. ಕಾಮಿಟೇಟಿವ್ ಪ್ರಾಪರ್ಟಿ ಆದರೆ ಏನಾಗಿರಬೇಕು, ಹಿಂಗಿರ್ಬೇಕಿತ್ತು ನಮಗೆ 136 ಇಂಟು 425 ಅಂದರೆ ನಂಬರ್ ಇಂಟರ್ಚೇಂಜ್ ಆಗಿರಬೇಕು. ಅದು ಆಗಿಲ್ಲ. ನಮಗೆ ಅಸೋಸಿಯೇಟಿವ್ ಪ್ರಾಪರ್ಟಿ ಆಗಬೇಕು ಅಂದರೆ ಬ್ರ್ಯಾಕೆಟ್ಸ್ ಇಂಟರ್ಚೇಂಜ್ ಆಗಬೇಕಿತ್ತು. ಇಲ್ಲಿ ಯಾವುದೇ ಬ್ರ್ಯಾಕೆಟ್ಸೇ ಇಲ್ಲ, ಈ ಕಡೆ ಮಾತ್ರ ಬ್ರ್ಯಾಕೆಟ್ಸ್ ಇದೆ. ಸೊ ಅಸೋಸಿಯೇಟಿವ್ ಪ್ರಾಪರ್ಟಿನೂ ಆಗಿಲ್ಲ. ನೀವು ರೈಟ್ ಸೈಡ್ ಕಾಲಮ್ನ ಅಬ್ಸರ್ವ್ ಮಾಡ್ತಾ ಇರಿ. ಕಾಮಿಟೇಟಿವ್ ಅಂಡರ್ ಮಲ್ಟಿಪ್ಲಿಕೇಶನ್ ಅಲ್ಲ, ಇದು ಕಾಮಿಟೇಟಿವ್ ಪ್ರಾಪರ್ಟಿ ಬರಲ್ಲ. ಕಾಮಿಟೇಟಿವಿಟಿ ಅಂಡರ್ ಮಲ್ಟಿಪ್ಲಿಕೇಶನ್ನು ಆಗಲ್ಲ. ಬಿನಲ್ಲಿ ಅಂಡರ್ ಅಡಿಷನ್ ಅಂತ ಕೊಟ್ಟಿದ್ದಾರೆ, ಅದು ಕೂಡ ಆಗಲ್ಲ. ಆಪ್ಷನ್ ಸಿ ತಗೊಳ್ಳಿ. ಡಿಸ್ಟ್ರಿಬ್ಯೂಟಿವಿಟಿ ಆಫ್ ಮಲ್ಟಿಪ್ಲಿಕೇಶನ್ ಓವರ್ ಅಡಿಷನ್. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿದ್ದಾರೆ. ಯಾಕೆ ಅಂದರೆ 136ನ ನಾವು ಏನು ಮಾಡಿದ್ದಾರೆ 6 ಪ್ಲಸ್ 30 ಪ್ಲಸ್ 100 ಅಂತ ಸ್ಪ್ಲಿಟ್ ಮಾಡಿರೋದ್ರಿಂದ ಏನಾಗುತ್ತೆ, ಅದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಆಗುತ್ತೆ. ಸೊ ಫಸ್ಟ್ ಕ್ವೆಶನಿಗೆ ಆನ್ಸರ್ ಸಿ. ಈಸ್ ಇಟ್ ಕ್ಲಿಯರ್? ಫಸ್ಟ್ ಕ್ವೆಶನಿಗೆ ಆನ್ಸರ್ ನಮಗೆ ಸಿ, ದಟ್ ಈಸ್ ಡಿಸ್ಟ್ರಿಬ್ಯೂಟಿವಿಟಿ ಆಫ್ ಮಲ್ಟಿಪ್ಲಿಕೇಶನ್ ಓವರ್ ಅಡಿಷನ್. ಫಾರ್ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಸೆಕೆಂಡ್ ಕ್ವೆಶನ್, ಇದಕ್ಕೆ ಆನ್ಸರ್ ಏನಾಗುತ್ತೆ ನಮಗೆ ಸಿ. 2 ಇಂಟು 49 ಇಂಟು 50, 2 ಇಂಟು 50 ಇಂಟು 49. ಸಿ ಇಲ್ಲಿ ಏನಾಗಿದೆ ನಮಗೆ 49 ಇಂಟು 50 ಇರೋದು ಜಸ್ಟ್ ಇಂಟರ್ಚೇಂಜ್ ಆಗಿದೆ. 50 ಇಂಟು 49 ಹಂಗಿದ್ರೆ ಏನಾಗುತ್ತೆ ನಮಗೆ ಇಂಟರ್ಚೇಂಜ್ ಆಗಿರೋದು ಕಾಮಿಟೇಟಿವ್ ಪ್ರಾಪರ್ಟಿ. ಎ ಮತ್ತು ಬಿ ನೋಡಿ, ಕಾಮಿಟೇಟಿವಿಟಿ ಅಂಡರ್ ಮಲ್ಟಿಪ್ಲಿಕೇಶನ್, ಕಾಮಿಟೇಟಿವಿಟಿ ಬಿನಲ್ಲಿ ಅಂಡರ್ ಅಡಿಷನ್ ಅಂತ ಕೊಟ್ಟಿದ್ದಾರೆ. ನಮಗೆಲ್ಲಿರೋದೇನು ಇಂಟು ಇದೆ. ಇಂಟು ಇದ್ದರೆ ಏನಾಗುತ್ತೆ ನಮಗೆ ಮಲ್ಟಿಪ್ಲಿಕೇಶನ್. ಸೊ ಏನಾಗುತ್ತೆ ಆನ್ಸರು ಕಾಮಿಟೇಟಿವಿಟಿ ಅಂಡರ್ ಮಲ್ಟಿಪ್ಲಿಕೇಶನ್. ಸೊ ಆನ್ಸರ್ ಇದಕ್ಕೆ ಎ. ಸೆಕೆಂಡ್ಗೆ ಆನ್ಸರ್ ಎ. ನೆಕ್ಸ್ಟ್ ಥರ್ಡ್ಗೆ 80 ಪ್ಲಸ್ 205 ಪ್ಲಸ್ 20, 80 ಪ್ಲಸ್ 20 ಪ್ಲಸ್ 2005. ಈಗ ಟರ್ಮ್ಸ್ ಅಬ್ಸರ್ವ್ ಮಾಡಿ. ಇಲ್ಲಿ 80 ಇದೆ, ಇಲ್ಲಿ 80 ಇದೆ, ಏನು ಚೇಂಜ್ ಆಗಿಲ್ಲ. ಇಲ್ಲಿ 2005 20 ಇಂಟರ್ಚೇಂಜ್ ಆಗಿದೆ. ಇಂಟರ್ಚೇಂಜ್ ಆದರೆ ನಮಗೆ ಯಾವ ಪ್ರಾಪರ್ಟಿ ಆಗುತ್ತೆ, ಕಾಮಿಟೇಟಿವ್ ಪ್ರಾಪರ್ಟಿ. ಇಲ್ಲಿ ನಮಗೆ ಪ್ಲಸ್ ಅಂದರೆ ಅಡಿಷನ್ ಸಿಂಬಲ್ ಯೂಸ್ ಮಾಡಿರೋದ್ರಿಂದ ಏನಾಗುತ್ತೆ ಕಾಮಿಟೇಟಿವಿಟಿ ಅಂಡರ್ ಅಡಿಷನ್, ದಟ್ ಈಸ್ ಆಪ್ಷನ್ ಬಿ. ಈಸ್ ಇಟ್ ಕ್ಲಿಯರ್? ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ ಗೊತ್ತಾಯ್ತಾ? ಸೊ ಲೆಟ್ us go for next topic. That is very simple and very easy topic. That is pattern observation. Pattern in whole numbers. ಪ್ಯಾಟರ್ನ್ಸ್ ಅಂದರೆ ಒಂದು ಯಾವುದೋ ಕಂಟಿನ್ಯೂಯಸ್ ಆಗಿ ನಡೀತಾ ಹೋಗಿರುತ್ತೆ, ಅದನ್ನ ಅಬ್ಸರ್ವ್ ಮಾಡಿದರೆ ನಮಗೆ ಒಂದು ಈ ಥರ ಪ್ಯಾಟರ್ನ್ ಇದೆ ಅಂತ ಐಡೆಂಟಿಫೈ ಮಾಡ್ಬೋದು. ನಾವು ಡೈಲಿ ಲೈಫಲ್ಲೂ ತುಂಬ ಕಡೆ ಅದನ್ನ ಅಬ್ಸರ್ವ್ ಮಾಡ್ತೀವಿ. ಈಗೆಲ್ಲ ಹೋಗ್ತಾ ಇರ್ತೀವಿ, ಇಷ್ಟೇ ಡಿಸ್ಟೆನ್ಸಲ್ಲಿ ಹೋಗ್ತಾ ಇರ್ತೀವಿ, ಆವಾಗ ಅನಿಸುತ್ತೆ ನಮಗೆ ಇದು ಇಷ್ಟು ಪ್ಯಾಟರ್ನಲ್ಲಿ ಹೋಗ್ತಾ ಇದೆ. ಅಥವಾ ಈಗ 2 + 4 + 2 6 ಹಾಗೆ ಅಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ನಮಗೆ ಕಂಟಿನ್ಯೂಸ್ ಆಗಿ ಒಂದು ಪ್ಯಾಟ್ರನಲ್ಲಿ ನಡೀತಾ ಇರೋದು. ಈಗ ವೀಕ್ಲಿ 7 ಡೇಸ್ ಅಂತ ಹೇಳ್ತೀವಿ ನಾವು, ಅಂದರೆ 7 ಡೇಸ್ ರಿಪೀಟೆಡಾಗಿ ಒಂದು ಪ್ಯಾಟ್ರನ್ ನಡೀತಾ ಇರುತ್ತೆ. ಆ ಥರ ಪ್ಯಾಟರ್ನ್ ಅಂದರೆ ಒಂದು ಕಂಟಿನ್ಯೂಸ್ ರಿಪೀಟೇಷನ್ ಅಬ್ಸರ್ವ್ ಮಾಡ್ತೀವಲ್ಲ, ಅದನ್ನೇ ನಾವು ಪ್ಯಾಟರ್ನ್ ಅಂತ ಹೇಳ್ತೀವಿ. ಈಗ ಹೋಲ್ ನಂಬರ್ಸಲ್ಲಿ ಕೆಲವೊಂದು ಪ್ಯಾಟರ್ನ್ಸ್ ಇರುತ್ತೆ, ನೋಡೋಣ ಯಾವ್ದ್ಯಾವ ಥರ ಪ್ಯಾಟರ್ನ್ಸ್ ಅಂದರೆ. ಈಗ 2 ಅನ್ನ ನಾವು ಹೆಂಗೆ ಬರಿಬೋದು ಅಂದರೆ 2 ಡಾಟ್ಸಿಂದ ಬರೀಬೋದು. ಇದು ಒಂದು ಪ್ಯಾಟರ್ನ್ ಆಗುತ್ತೆ. 3 ದ ನಂಬರ್ 3 ಹೆಂಗೆ ಮಾಡ್ತೀವಿ, ಯಾಕೆ ಇದು ಪ್ಯಾಟರ್ನ್ ಆಗುತ್ತೆ ಅಂದರೆ ಇಲ್ಲಿ 3 ಡಾಟ್ಸ್ನ ಬರಿತೀವಿ. ಇದು ಒಂದು
ಪ್ಯಾಟರ್ನ್. 2ನ 2 ಡಾಟ್ಸಿಂದ ಮಾಡ್ತೀವಿ, 3ನ 3 ಡಾಟ್ಸಿಂದ ಮಾಡ್ತೀವಿ, 4ನ 4 ಡಾಟ್ಸಿಂದ ಮಾಡ್ತಾ ಹೋಗ್ತೀವಿ. ಇದು ಕೂಡ ಒಂದು ಎಲ್ಲ ನಂಬರ್ನ ಒಂದೊಂದು ಪ್ಯಾಟರ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಈಗ 2ನ ಈ ಥರನೂ ಬರಿಬೋದು ನೀವು, 2 ಹಿಂಗೂ ಬರಿಬೋದು. ಅಂದರೆ ಕಂಟಿನ್ಯೂಸ್ ಆಗಿ ಈ ಥರ ಬರೆದ್ರೆ ಹೀಗೆ ಬರೀತಾ ಹೋಗ್ಬೇಕು. ಇವನ್ನ ನಾವೇನಂತ ಕರಿತೀವಿ, ಪ್ಯಾಟರ್ನ್ಸ್ ಅಂತ ಕರಿತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳಲ್ಲ. ರೆಕ್ಟ್ಯಾಂಗಲ್ ಅಂದರೆ ಗೊತ್ತು ನಿಮಗೆ. ರೆಕ್ಟ್ಯಾಂಗಲ್ ಅಂದರೆ ಏನು, 2 ಸೈಡ್ಸ್ ಈಕ್ವಲ್ ಆಗಿರೋದು, ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿದ್ರೆ ಅದನ್ನ ಏನಂತೀವಿ, ರೆಕ್ಟ್ಯಾಂಗಲ್. ಅದನ್ನ ಪ್ಯಾಟರ್ನಲ್ಲಿ ಹೆಂಗೆ ಬರೀಬೋದು ಅಂತ. ಈಗ ನೋಡಿರಿ, 1 2 3 1 2 3 ಇಲ್ಲಿ ನಮಗೆ ರೆಕ್ಟ್ಯಾಂಗಲ್ನ ಫಾರ್ಮ್ ಮಾಡುತ್ತೆ ನೋಡಿ. ಇದನ್ನ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ನಮಗೆ ರೆಕ್ಟ್ಯಾಂಗಲ್ ಫಾರ್ಮ್ ಆಗುತ್ತೆ. ಇದು ರೆಕ್ಟ್ಯಾಂಗಲ್ ಅಂತಲೇ ಹೆಂಗೆ ಹೇಳ್ತೀವಿ ಅಂದರೆ ಆಪೋಸಿಟ್ ಸೈಡ್ಸ್. ಇಲ್ಲಿ ನೋಡಿರಿ 2 ಡಾಟ್ಸ್, ಇಲ್ಲೂ 2 ಡಾಟ್ಸ್ ಇದೆ. ಸೊ ಇದೇನು ಫಾರ್ಮ್ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ. ಇಲ್ಲಿ ನೋಡಿರಿ 1 2 3 1 2 3 3 ಡಾಟ್ಸ್ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ. ಸೊ ಇದನ್ನ ಏನಂತ ಹೇಳ್ಬೋದು ನಾವು, ರೆಕ್ಟ್ಯಾಂಗಲ್. ಇದು ಕೂಡ ಒಂದು ಪ್ಯಾಟರ್ನು. 6ನ ಈ ಥರ ಬರೆದ್ರೆ ನಮಗೇನಾಗುತ್ತೆ, ರೆಕ್ಟ್ಯಾಂಗಲ್ ಆಗುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್, ಸ್ಕ್ವೇರ್. ಎಲ್ಲರಿಗೂ ಗೊತ್ತಿದೆ ಸ್ಕ್ವೇರ್ ಅಂದರೆ ಏನು, ಆಲ್ ಸೈಡ್ಸ್ ಈಕ್ವಲ್. ಅಂದರೆ 4 ಸೈಡ್ಸ್ ಇರುತ್ತೆ ಸ್ಕ್ವೇರ್ಗೆ, 4 ಸೈಡ್ಸು ಈಕ್ವಲ್ ಆಗಿರ್ಬೋದು. ಈಗ ಈ 4 ಡಾಟ್ಸ್ ಇದೆನಾ, ಇದನ್ನ ಜಾಯಿನ್ ಮಾಡಿ ನೋಡಿರಿ, ನಮಗೇನಾಗುತ್ತೆ, ಒಂದು ಸ್ಕ್ವೇರ್ ಸಿಗುತ್ತೆ. ಸ್ಕ್ವೇರ್ ಅಂತಲೇ ಹೆಂಗೆ ಹೇಳ್ತೀವಿ ಅಂದರೆ, ಇಲ್ಲೂ 2 ಡಾಟ್ಸ್ ಇದೆ, ಇಲ್ಲೂ 2 ಡಾಟ್ಸ್, ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ. ಇಲ್ಲೂ 2 ಡಾಟ್ಸ್ ಇದೆ, ಇಲ್ಲೂ 2 ಡಾಟ್ಸ್ ಇದೆ. ಎಲ್ಲ ಕಡೆಗೂ 2 ಡಾಟ್ಸಿಂದ ಒಂದು ಸೈಡ್ ಆಗಿರೋದನ್ನ ಆಲ್ ಸೈಡ್ಸ್ ಈಕ್ವಲ್ ಇದೆ. ಈಕ್ವಲ್, ಆಲ್ ಈಕ್ವಲ್ ಸೈಡ್ಸ್ ಇದ್ದರೆ ಏನಂತ ಹೇಳ್ತೀವಿ ನಾವು, ಸ್ಕ್ವೇರ್ ಅಂತ ಹೇಳ್ತೀವಿ. ಅಂದರೆ ಇದು ಒಂದು ಪ್ಯಾಟರ್ನ್, ನಮಗೆ ಹೆಂಗೆ ಬೇಕು ಆ ಥರ ಬರ್ಕೊಳ್ತೀವಿ. ಸ್ಕ್ವೇರ್. ನೆಕ್ಸ್ಟು ಈಗ 4 ಆತ, 5ನ ನಾವು ಸ್ಕ್ವೇರಂಗೆ ಬರೆಯೋಕ್ಕಾಗಲ್ಲ. ಇನ್ನೊಂದು ನಂಬರ್ ಯಾವುದನ್ನ ಬರಿಬೋದಂದರೆ 9 ಡಾಟ್ಸ್, 1 2 3 ಇದೇ ಪ್ಯಾಟರ್ನಲ್ಲಿ ಬರೆದ್ರೆ ಮಾತ್ರ ಅದು ಸ್ಕ್ವೇರ್ ಆಗೋದು ನಮಗೆ. ಬೇರೆ ಈಗ 9ನ ನೀವು ಹಿಂಗೆಂಗೋ ಬರೆದು ಈ ಥರ ಬರೆದ್ರೆ ಅದು ನಮಗೇನಾಗುತ್ತೆ, ಸ್ಕ್ವೇರ್ ಆಗಲ್ಲ. ಕರೆಕ್ಟಾಗಿ ಈ ಪ್ಯಾಟರ್ನಲ್ಲಿ ಬರೆದ್ರೆ ಮಾತ್ರ ನಮಗೆ ಏನಾಗುತ್ತೆ, ಸ್ಕ್ವೇರ್ ಆಗುತ್ತೆ. ಹೆಂಗೆ ಸ್ಕ್ವೇರ್ ಆಗುತ್ತೆ ಚೆಕ್ ಮಾಡೋಣ ನೋಡಿರಿ. ಇಲ್ಲಿ ಎಲ್ಲ ಡಾಟ್ಸ್ನ ಜಾಯಿನ್ ಮಾಡ್ತಾ ಹೋಗ್ರಿ. ಇಲ್ಲಿ ಆಪೋಸಿಟ್ಸ್ 3 ಡಾಟ್ಸ್ ಇದೆ, 3 ಇಲ್ಲೂ ಕೂಡ ಆಪೋಸಿಟ್ ಸೈಡ್ಸ್ ಈಕ್ವಲ್, ಇಲ್ಲೂ 3 3 ಆಪೋಸಿಟ್ ಸೈಡ್ಸ್. ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಬರುತ್ತೆ. ನಾವು ಅವಾಗ ಏನು ಹೇಳ್ಬೋದು, ಅದನ್ನ ಕೂಡ ಸ್ಕ್ವೇರ್ ಅಂತ ಹೇಳ್ಬೋದು. ರೆಕ್ಟ್ಯಾಂಗಲ್ ನೋಡಿದ್ವಿ, ಸ್ಕ್ವೇರ್ದು ಒಂದು ಪ್ಯಾಟ್ರನ್ ಇದೆ. ಅದೇ ಥರ ಟ್ರಯಾಂಗಲ್ದು ಒಂದು ಪ್ಯಾಟ್ರನ್. ಟ್ರಯಾಂಗಲ್ ಹೆಂಗೆ ಬರೆಯೋದು ಅಂತ ಎಲ್ರಿಗೂ ಗೊತ್ತಿದೆ. ಟ್ರಯಾಂಗಲಿಗೆ ಎಷ್ಟು ಸೈಡ್ಸ್ ಇರುತ್ತೆ, 3 ಸೈಡ್ಸ್ ಇರುತ್ತೆ. ಈ ಥರ ಒಂದು ಟ್ರಯಾಂಗಲ್ನ ಫಾರ್ಮ್ ಮಾಡ್ಬೋದು. ಅದೇ ಥರ 6 ಡಾಟ್ಸ್ನ ಯೂಸ್ ಮಾಡಿ ಈಗ ನೀವು ಜಾಯಿನ್ ಮಾಡಿದ್ರಿ ಅಂದರೆ ನಿಮಗೆ ಇಲ್ಲಿ ಒಂದು ಟ್ರಯಾಂಗಲ್ ಸಿಗುತ್ತೆ. ಹಿಂಗೆ ಜಾಯಿನ್ ಮಾಡಿದ್ರೆ ಇದು ಒಂದು ಟ್ರಯಾಂಗಲ್ ಸಿಗುತ್ತೆ. ಸೊ ಇದು ಏನಾಗುತ್ತೆ, ಇದು ಟ್ರಯಾಂಗಲಿದು ಒಂದು ಪ್ಯಾಟರ್ನ್ ಇದೆ, ಸ್ಕ್ವೇರಿಗೆ ಒಂದು ಪ್ಯಾಟರ್ನ್ ಇದೆ, ರೆಕ್ಟ್ಯಾಂಗಲ್ಗೆ ಒಂದು ಪ್ಯಾಟರ್ನ್. ಇವು ಸಮ್ ಪ್ಯಾಟರ್ನ್ಸ್ ಇನ್ ಹೋಲ್ ನಂಬರ್ಸ್. ಈಸ್ ಇಟ್ ಕ್ಲಿಯರ್? ಇದೇ ಥರ ನೀವು ಲೈನ್ಸ್ ಬರಿಬೋದು, ಯಾವ್ಯಾವ ಶೇಪ್ಸ್ ಬೇಕೋ ಆ ಥರ ಶೇಪ್ಸ್ ಎಲ್ಲ ಬರ್ಕೊಳ್ತಾ ಹೋಗ್ಬೋದು ಬೈ ಯೂಸಿಂಗ್ ಡಾಟ್ಸ್. ಸೊ ನಂಬರ್ಸಲ್ಲಿ ಯಾವ ಥರ ಪ್ಯಾಟ್ರನ್ ಇರುತ್ತೆ ಅಂದರೆ ಒಂದೇ ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಈಗ ಒಂದು ಎಕ್ಸಾಂಪಲ್, 117 + 9 117 - 9. ಈಗ +117 + 9 -9 ಇದೆ. ಈಗ ಇಲ್ಲಿ ನೋಡಿರಿ ಸೇಮ್ ನಂಬರ್ಸ್ ಇದೆ, +9 ಇದೆ, -9 ಇದೆ. ಇಲ್ಲಿ ಒಂದು ಪ್ಯಾಟರ್ನ ಬರೀಬೋದು. ಪ್ಯಾಟರ್ನ್ಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ. ಡೈರೆಕ್ಟಾಗೂ 117 + 9ನ ಆ್ಯಡ್ ಮಾಡ್ಬೋದು. ಇಲ್ಲೊಂದು ಪ್ಯಾಟರ್ನ್ ಬೇಕು ಅಂತ ನಾವು ಏನು ಮಾಡ್ತೀವಿ ಅಂದರೆ 117 + 9 ಇದೆ ಅಲ್ವಾ, ಅದಕ್ಕೆ ಏನು ಮಾಡ್ತೀವಿ, 9ನ 10 - 1 ಅಂತ ಬರೀಬೋದು. ಎಲ್ರಿಗೂ ಗೊತ್ತು 10 - 1 ಅಂದರೆ 9. ಸೊ +10 - 1. ಇಸ್ ಇಟ್ ಕ್ಲಿಯರ್? ಏನೂ ಮಾಡಿಲ್ಲ, ಜಸ್ಟ್ 9ನ 10 - 1 ಅಂತ ಬರೆದಿದ್ದೀವಿ. ಈಗ ಆ್ಯಡ್ ಮಾಡಿದ್ರೆ 117 + 10 ಅಂದರೆ ಏನಾಗುತ್ತೆ ನಮಗೆ 127 - 1. 127 - 1 ಅಂದರೆ ನಮಗೇನು 126. ಇದು ಒಂದು ಪ್ಯಾಟರ್ನ್.
ಯಾವ ಥರ ಪ್ಯಾಟರ್ನ್ ಯೂಸ್ ಮಾಡ್ತಿದ್ದೀವಿ ಅಂದರೆ 10 - 1 9 10 - 1 ಅನ್ನು ಬರೆಯೋ ಪ್ಯಾಟರ್ನ್ ಯೂಸ್ ಮಾಡ್ತೀವಿ. ಇಲ್ಲಿ ಕೇರ್ಫುಲ್ಲಾಗಿ ನೋಡಿರಿ, ಇಲ್ಲಿ -9 ಇದೆ ಅಲ್ವಾ, ಸೊ ನಾವು -10 + 1 ಅಂತ ಬರೀತೀವಿ. 10 - 1 ಅಂದರೆ 9 ಅಲ್ವಾ, -10 + 1 ಅಂತ ಬರಿತೀವಿ. ಸೊ ಇಲ್ಲಿ 117 - 10 117 - 10 ಅಂದರೆ ನಮಗೇನಾಗುತ್ತೆ 107. ಏನು ಇದಿಷ್ಟು ಫಸ್ಟ್ ಸಾಲ್ವ್ ಮಾಡಿದ್ವಿ, ರಿವೆನ್ +1 ಏನಾಯ್ತು ನಮಗೆ 108. ಈಸ್ ಇಟ್ ಕ್ಲಿಯರ್? ಸೊ ಇದು ಒಂದು ಪ್ಯಾಟ್ರನ್. ಈಗ ನಮಗೆ 9 ಅಂತ ಕೊಟ್ಟರೆ 10 - 1 ಅಂತ ಬರ್ಕೊಳ್ತೀವಿ. 99 ಅಂತ ಕೊಟ್ಟರೆ ಈಗ 117 + 99 ಥಿಂಕ್ ಮಾಡಿರಿ. 9 10 - 1 ಅಂತ ಬರೆದ್ರೆ 99ನ ಏನಂತ ಬರಿಬೋದು 100 - 1 ಅಂತ ಬರಿಬೋದು. 117 ಪ್ಲಸ್ ಇದೆ ಅಲ್ವಾ, ಇಲ್ಲಿ ಪ್ಲಸ್ ಸೈನ್ ಬಗ್ಗೆ ಅಬ್ಸರ್ವ್ ಮಾಡಿ. 100 - 1 ಈಸ್ ಇಟ್ ಕ್ಲಿಯರ್? 117 + 100 ಏನಾಗುತ್ತೆ ನಮಗೆ 217 - 1. 217 - 1 ಅಂದರೆ ನಮಗೆ 216. ಈಸ್ ಇಟ್ ಕ್ಲಿಯರ್? ಸೊ ಇನ್ನೊಂದು ಇಲ್ಲಿ +99 ಇದೆನಾ, ಅದೇ -99 ಇದ್ದರೆ ಏನು ಮಾಡ್ತೀವಿ ಅಂತ ಕೇರ್ಫುಲ್ಲಾಗಿ ಮೈನಸ್ ಇದ್ದಾಗ ಅಬ್ಸರ್ವ್ ಮಾಡಿ ಬರ್ರಿ. ಮೈನಸ್ ಇದ್ದರೆ ನಾವು ಇಲ್ಲಿ -100 ಅಂತ ಬರಿತೀವಿ. -100 + 1, ಯಾಕಂದರೆ 100 - 1 ಅಂದರೆ ನಮಗೆ 99. 117 - 100 ಎಷ್ಟಾಗುತ್ತೆ 17 ಆಗುತ್ತೆ. 17 + 1 17 + 1 ಏನಾಯ್ತು ನಮಗೆ 80. ಈಸ್ ಇಟ್ ಕ್ಲಿಯರ್? ಇದು ಒಂದು ಪ್ಯಾಟ್ರನ್. 9 ಕೊಟ್ಟರೆ 10 - 1 ಅಂತ ಬರ್ಕೊಳ್ತೀವಿ. 99 ಕೊಟ್ಟರೆ 100 - 1. ಅದೇ ಥರ 119 ಕೊಟ್ಟರೆ ಹೆಂಗೆ ಬರಿತೀವಿ ಅದೆಲ್ಲ ನೆಕ್ಸ್ಟ್ ಎಕ್ಸಾಂಪಲ್ ಎಕ್ಸಸೈಸ್ ಪ್ರಾಬ್ಲಮ್ಸಲ್ಲಿ ನೋಡೋಣ. ಈ ಕೆಲವೊಂದು ಪ್ಯಾಟರ್ನ್ಸ್ ಇರುತ್ತೆ. ನಮಗೆ 5 ಕೊಟ್ಟರೆ, ಈಗೇನೋ 9 ಕೊಟ್ಟರೆ ಏನು ಮಾಡ್ತೀರಿ 10 - 1 ಅಂತ ಬರ್ಕೊಳ್ತೀರಿ. 5 ಕೊಟ್ಟರೆ ಏನು ಮಾಡ್ಬೋದು ಅಂದರೆ ಈಗ ಒಂದು ಮಲ್ಟಿಪ್ಲಿಕೇಶನ್ ಇರುತ್ತೆ ನಿಮಗೆ. ಒಂದು ಎಕ್ಸಾಂಪಲ್ ಇತ್ತು 96 × 5. 96 × 5 ಅಂತ ಕೊಟ್ಟರೆ ಇಲ್ಲಿ ನೀವು ಹೆಂಗೆ ಬರಿಬೋದು 10 ಯೂಸ್ ಮಾಡಬೇಕು. 10 - 5 ಅಂತಲೂ ಬರಿಬೋದು, ಅಥವಾ ನೀವು ಡಿವಿಷನ್ ಯೂಸ್ ಮಾಡಿದ್ರಿ ಅಂದರೆ ಈಸಿ ಆಗುತ್ತೆ ನಿಮ್ಗೆ. ಡಿವಿಷನ್ನಲ್ಲಿ ಬರ್ಕೊಂಡ್ರೆ 96 5ನ 10/2 ಅಂತ ಬರಿಬೋದಾ? 5ನ ಏನಂತ ಬರಿಬೋದು 10/2 ಅಂದರೆ 10ನ 2ಇಂದ ಡಿವೈಡ್ ಮಾಡಿದ್ರೆ 2 5s 10 ಆಗುತ್ತೆ. 5ನ ನಾವು 10/2 ಅಂತ ಬರಿಬೋದು. ಸೊ ಈ ಥರ 5 ಕೊಟ್ಟರೆ ನಾವು 10/2 ಅಂತ ಬರಿತೀವಿ. ಬೇರೆದು ನಮಗೆ 96 ಇಂಟು ಯಾವ ನಂಬರ್ ಆದರೂ ತಗೋದು 25 ಅಂತ ಕೊಟ್ಟರೆ ನಾವು 100 10/2 ಅಂದರೆ 5 2 5s 10. ಅದೇ ಥರ 100 ಡಿವೈಡೆಡ್ ಬೈ 4 100 ಡಿವೈಡೆಡ್ ಬೈ 4 ಅಂದರೆ ನಮಗೇನಾಗುತ್ತೆ 25 ಆಗುತ್ತೆ. ಸೊ ಅದನ್ನ ನೀವು ಬೇಕಿದ್ರೆ ಡಿವೈಡ್ ಮಾಡಿ ನೋಡಿರಿ. 4 2s 8 ನಮಗೆ 2 ಉಳಿಯುತ್ತೆ. 4 5s 20. ಸೊ 100/4 ಅಂದರೆ ನಮಗೆ 25 ಅಂತ ಕೊಟ್ಟರೆ 100/4 ಈ ಥರ ಯೂಸ್ ಮಾಡ್ತಾ ಹೋಗ್ತೀವಿ. ಇವೆಲ್ಲ ಕೆಲವೊಂದು ಪ್ಯಾಟರ್ನ್ಸ್ ಇದೆ. Thank you students. We will continue our exercise 2.3 in the next class.